Welcome back. So it is Akram Pasha, Government First Grade College, Chanagiri. So today we are going to discuss about the extremism. So ಮತ್ತೊಮ್ಮೆ ಸ್ವಾಗತ. ಅಕ್ರಮ್ ಪಾಷಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಗಿರಿ. ಇವತ್ತು ನಾವು ತೀವ್ರಗಾಮಿ ಕುರಿತು ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಸೊ ಅದಕ್ಕಿಂತ ಪೂರ್ವದಲ್ಲಿ ಹೋದ ಕ್ಲಾಸಲ್ಲಿ ನಾವು ಏನು ಮಾಡಿದ್ವಿ ಇನ್ನೊಂದ್ಸತಿ ಪುನರ್ಮನನ ಮಾಡ್ಕೊಳ್ಳೋಣ. In last class we came to know about the policies and programs of moderate faction of Indian National Congress. We also came to know about the achievements of Indian National Congress and moderate concept of nation and nationalism. So last class ಅಲ್ಲಿ ನಾವು ಮಂದಗಾಮಿಗಳ ನೀತಿ ಮತ್ತು ಕಾರ್ಯಕ್ರಮಗಳ ಕುರಿತು ಏನಪ್ಪ ಚರ್ಚೆ ಮಾಡಿದ್ವಿ. ಅದೇ ರೀತಿಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಆ ಹಂತದಲ್ಲಿ ಅಂದರೆ ಮಂದಗಾಮಿ ಹಂತದಲ್ಲಿ ಸಾಧನೆಗಳ ಕೂಡ ನಾವು ಚರ್ಚೆ ಮಾಡಿದ್ವಿ. ಸೊ ಅದೇ ರೀತಿಯಲ್ಲಿ ಮಂದಗಾಮಿಗಳ ರಾಷ್ಟ್ರ ಮತ್ತು ರಾಷ್ಟ್ರೀಯತೆಯ ಪರಿಕಲ್ಪನೆ ಕೂಡ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ ಲಾಸ್ಟ್ ಕ್ಲಾಸ್ಗಳಲ್ಲಿ ಚರ್ಚೆ ಮಾಡಿದ್ವಿ. ಇವತ್ತು ನಾವು ಎಕ್ಸ್ಟ್ರೀಮಿಸಮ್ ಬಗ್ಗೆ ಮಾತಾಡೋಣ. ಸೊ ಈ ಇವ್ರ ಕುರಿತು ಒಂದು ಸ್ಟೇಟ್ಮೆಂಟ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. So due to the different contemporary and regional development, new thinking have started within Indian National Congress, which opposes the principles and policies of moderates all together. So ಇಲ್ಲಿ ಈ ಒಂದು ವ್ಯಾಖ್ಯಾದ ಅರ್ಥವನ್ನು ಕನ್ನಡದಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ನೋಡೋಣ. ಸೊ ಸಮಕಾಲೀನ ಅಂದರೆ ಸ್ಥಳೀಯ ಅಭಿವೃದ್ಧಿ ಸಮಕಾಲೀನ ಸ್ಥಳೀಯ ಬೆಳವಣಿಗೆ. ಅದೇ ರೀತಿಯಲ್ಲಿ ಸೊ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಒಂದು ಹೊಸ ಯೋಚನೆ ಮತ್ತು ಆ ಯೋಚನೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಮಾಡ್ರೇಟ್ ಅಂದರೆ ಮಂದಗಾಮಿಗಳ ಸಿದ್ಧಾಂತ ಮತ್ತು ನೀತಿಗಳನ್ನು ಸಂಪೂರ್ಣವಾಗಿ ಏನಾಗುತ್ತೆ ವಿರೋಧ ಮಾಡುತ್ತೆ. ಅಂಥ ಒಂದು ವ್ಯವಸ್ಥೆ ಏನಂತ ಕರಿತೀವಿ ಎಕ್ಸ್ಟ್ರೀಮಿಸಮ್ ಅಂತ ಕರಿತೀವಿ ಅಥವಾ ತೀವ್ರಗಾಮಿ ಅಂತ ಕರಿತೀವಿ. ಸೊ ಡ್ಯೂ ಟು ಡಿಫ್ರೆಂಟ್ ಕಂಟೆಂಪ್ರರಿ ಆ್ಯಂಡ್ ರೀಜನಲ್ ಡೆವಲಪ್ಮೆಂಟ್, ಸ್ಥಳೀಯ ಮತ್ತು ಸಮಕಾಲೀನ ಬೆಳವಣಿಗೆಗಳು. ಏನಪ್ಪ ಇದು ಸ್ಥಳೀಯ ಮತ್ತು ಸಮಕಾಲೀನ ಬೆಳವಣಿಗೆಗಳು ಅಂತ ಹೇಳಿದರೆ, ಸೊ ನಿಮ್ಮೆಲ್ಲರಿಗೂ ಗೊತ್ತಿನ ದಕ್ಷಿಣ ಆಫ್ರಿಕಾದಲ್ಲಿ ನಾವು ಗಾಂಧಿಯ ಕುರಿತು ಚರ್ಚೆ ಮಾಡುವಾಗ ನಮಗೆ ಅರ್ಥ ಆಯ್ತಲ್ಲಿ ಏನಪ್ಪ ಅಂತ ಹೇಳಿದ್ರೆ ಭಾರತದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಭಾರತೀಯ ಜನಾಂಗದ ಕುರಿತು ಸಾಕಷ್ಟು ತಾರತಮ್ಯಗಳು ಇದ್ದವು ಅಂತ ಹೇಳ್ಬಿಟ್ಟು ನಮಗೆ ಅರ್ಥ ಆಗುತ್ತೆ, ಆಯ್ತಲ್ಲ. ಸೊ ಅದೇ ರೀತಿಯಲ್ಲಿ ಇಟಲಿಯನ್ ಯೂನಿಫಿಕೇಶನ್, ಇಟಲಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದಾಗತ್ತೆ ಅಂದರೆ ಏಕೀಕರಣ ಆಗುತ್ತೆ, ಜರ್ಮನಿ ಏಕೀಕರಣ ಆಗುತ್ತೆ. ಅದರ ಕುರಿತು ನಮ್ಮ ಯುವ ನಾಯಕರಿಗೆ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಸೊ ಜಪಾನ್ ಒಂದು ಚಿಕ್ಕ ರಾಷ್ಟ್ರ, ಆಯಿತಾ, ಜಪಾನ್ ಒಂದು ಚಿಕ್ಕ ರಾಷ್ಟ್ರ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ರಾಷ್ಟ್ರ ರಷ್ಯಾವನ್ನು ಯುದ್ಧದಲ್ಲಿ ಸೋಲಿಸುತ್ತೆ, ಆಯಿತಾ. ಅಷ್ಟು ಚಿಕ್ಕ ದೇಶ ಅಷ್ಟು ಬೃಹತ್ ದೇಶವನ್ನು ಸೋಲಿಸುತ್ತೆ ಅಂತ ಹೇಳಿದ್ರೆ ನಮ್ಮ ದೇಶದವರು ನಾವು ಯಾಕೆ ಸಂಘಟಿತರಾಗಿಬಿಟ್ಟು ಇಂಗ್ಲೆಂಡನ್ನು ಸೋಲಿಸ್ಬಿಟ್ಟು ನಮ್ಮ ದೇಶವನ್ನು ಸ್ವಾತಂತ್ರ್ಯಗೊಳಿಸಬಾರ್ದು ಅಂತ ಆ ಯೋಚನೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಯುವಕರಲ್ಲಿ ಪ್ರಾರಂಭವಾಗುತ್ತೆ. ಸೊ ಆ ಒಂದು ಪ್ರಭಾವದಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಯುವ ಪೀಳಿಗೆಯ ನಾಯಕರಲ್ಲಿ ಏನಾಗುತ್ತೆ ಒಂದು ಯೋಚನೆ ಬರುತ್ತೆ. ಅಂದರೆ ಈ ಸಂವಿಧಾನಬದ್ಧ ಹೋರಾಟ ಅಥವಾ ಮನವಿ ಅಥವಾ ಏನಪ್ಪ ಅಂದರೆ ಪ್ರತಿಭಟನೆ ಇದರಿಂದ ಏನು ಸಾಧ್ಯವಾಗಲ್ಲ. ಸೊ ನಾವು ಏನಾದರೂ ನಮ್ಮ ದೇಶವನ್ನು ಸ್ವಾತಂತ್ರ್ಯಗೊಳಿಸಬೇಕು ಅಂತ ಹೇಳಿದ್ರೆ ನಾವು ಏನು ಮಾಡಬೇಕು, ಉಗ್ರ ಹೋರಾಟವನ್ನು ಮಾಡಬೇಕು. ಅದಕ್ಕೋಸ್ಕರ ಮಂದಗಾಮಿಗಳನ್ನು ಸಂಪೂರ್ಣವಾಗಿ ಅವರು ಏನು ಮಾಡ್ತಾರೆ, ವಿರೋಧಿಸ್ತಾರೆ ಅವರು, ಆಯಿತಾ. ನೆಕ್ಸ್ಟ್ ಈ ಕಾಸಸ್ ಫಾರ್ ದ ರೈಸ್ ಆಫ್ ಎಕ್ಸ್ಟ್ರೀಮಿಸ್ಟ್ ಇನ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಯಾಕೆ ಈ ತೀವ್ರಗಾಮಿಗಳ ಉಗಮವಾಗುತ್ತೆ, ಅದಕ್ಕೇನು ಕಾರಣಗಳು ಒಂದು ಸ್ವಲ್ಪ ಒನ್ ಬೈ ಒನ್ ನೋಡೋಣ. ಸಮ್ ಆಫ್ ದ ಕಾಂಗ್ರೆಸ್ ಲೀಡರ್ಸ್, ಸ್ಪೆಷಲಿ ದ ಯಂಗರ್ ಎಲಿಮೆಂಟ್ಸ್, ಆರ್ ಗ್ರೇಟ್ಲಿ ಡಿಸಪಾಯಿಂಟೆಡ್ ವಿತ್ ದ ಆಟಿಟ್ಯೂಡ್ ಆಫ್ ದ ಬ್ರಿಟಿಷ್ ಗೌರ್ಮೆಂಟ್ ಟುವರ್ಡ್ their ಡಿಮ್ಯಾಂಡ್ಸ್. ಸೊ ಇಲ್ಲಿ ಕೆಲ ಕಾಂಗ್ರೆಸ್ಸಿನ ನಾಯಕರು
ಅದರಲ್ಲೂ ಪ್ರಮುಖವಾಗಿ ಯುವ ಅಂಶಗಳು ಇರುತ್ತೆ. ಅವರು ಈ ಮಂದಗಾಮಿಗಳ ಒಂದು ಧೋರಣೆ ಇತ್ತಲ್ಲ ಬ್ರಿಟಿಷ್ ಸರ್ಕಾರದ ಕುರಿತು ಮತ್ತು ಅವ್ರ ಬೇಡಿಕೆಯ ಕುರಿತು, ಅದರಿಂದ ಬೇಸಿತ್ತು ಹೋಗಿದ್ರು ಅವರು. ಏನು ನಾವು ಪ್ರೇಯರ್ ಮಾಡ್ತೀವಿ, ಪಿಟಿಷನ್ ಕೊಡ್ತೀವಿ, ನಂತರದಲ್ಲಿ ಸಾಂಕೇತಿಕವಾಗಿ ಪ್ರೊಟೆಸ್ಟ್ ಮಾಡ್ತೀವಿ, ಆದರೆ ಅದರ ಪ್ರತಿಫಲ ಏನೂ ಇರಲ್ಲ. ಈ ಒಂದು ಮನೋಭಾವ ಏನಾಗುತ್ತೆ ಬೆಳೆಯದ ನಂತರ ಏನಾಗುತ್ತೆ ತೀವ್ರಗಾಮಿಯನ್ನು ಬೆಳೆಯಕ್ಕೆ ಕಾರಣವಾಗುತ್ತೆ. ಎರಡನೇದು, ದ ರಿವೈವಲಿಸಮ್ ಆಫ್ ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಕಲ್ಚರ್, ಇಟ್ಸ್ ಇನ್ಫ್ಲುಯೆನ್ಸ್ ಆನ್ ಯಂಗರ್ ಜನರೇಷನ್. ಆಯಿತಾ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ ಏನಾಗುತ್ತೆ ಅಂತ ಹೇಳಿದ್ರೆ ಪುನಶ್ಚೇತನವಾಗುತ್ತೆ. ಅದೇ ರೀತಿಯಲ್ಲಿ ಈ ಒಂದು ಇತಿಹಾಸ, ಈ ಒಂದು ಸಂಸ್ಕೃತಿಯ ಗತವೈಭವದ ಪ್ರಭಾವ ಏನಾಗುತ್ತೆ ಅಂತ ಹೇಳಿದ್ರೆ ಯುವ ಪೀಳಿಗೆ ಮೇಲೆ ಬೀಳುತ್ತೆ. ಆ ಯುವ ಪೀಳಿಗೆಯಲ್ಲಿ ಬೀಳಿದ ನಂತರ ಒಂದು ಹೊಸ ರೀತಿಯ ನಾಯಕತ್ವ ಏನಾಗುತ್ತೆ ಅಂತ ಹೇಳಿದ್ರೆ ಭಾರತದಲ್ಲಿ ಬೆಳೆಯೋಕ್ಕೆ ಪ್ರಾರಂಭ ಆಗುತ್ತೆ. ಉದಾಹರಣೆಗೆ ಬಾಲ್ ಗಂಗಾಧರ್ ತಿಲಕ್, ಅದೇ ರೀತಿಯಲ್ಲಿ ಬಿಪಿನ್ ಚಂದ್ರಪಾಲ್, ಲಾಲಾಲಜಪತ್ ರಾಯ್, ಅದೇ ರೀತಿಯಲ್ಲಿ ಬಹಳಷ್ಟು ನಾಯಕರು ಏನಾಗುತ್ತೆ ಅಂದರೆ ಇದು ಬರುತ್ತೆ. ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಮೋತಿಲಾಲ್ ನೆಹರು ಆಗಿರ್ಬೋದು, ಮತ್ತು ಆಸಿಫ್ ಅಲಿ ಕಿದ್ವಾಯಿ ಆಗಿರ್ಬೋದು. ಇಂಥ ಬಹಳಷ್ಟು ನಾಯಕರು ಏನಪ್ಪ ಅಂದರೆ ತೀವ್ರಗಾಮಿ ಕಡೆ ಹೋಗ್ತಾರೆ. ಸೊ ಮೂರನೇದು, ದ ಮಿಸರಿ ಆ್ಯಂಡ್ ಸಫರಿಂಗ್ ಕಾಸ್ ಬೈ ಫ್ಯಾಮಿನ್ಸ್ ಆಫ್ 1896-98 ಆ್ಯಂಡ್ ಬೆಬಾನಿಕ್ ಪ್ಲೇಗ್ ಇನ್ 1899. ಮತ್ತು ಯಾವುದೇ ಒಂದು ನೋಡಿ, ಈಗಲೂ ಕೂಡ ನಾವು ನೋಡಿದ್ವಿ ಬರಗಾಲ ಬಂದಿದ್ದು, ಮತ್ತು ಬೇರೆ ಬೇರೆ ರೀತಿಯ ಕಾಯಿಲೆಗಳು ಬಂದಿದ್ದು. ನಾವು ಸ್ವತಂತ್ರ ಭಾರತದಲ್ಲಿದ್ವಿ, ಮತ್ತು ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದ್ರೆ ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ಮಾಡುತ್ತೆ, ಮತ್ತು ಅದಕ್ಕೆ ಏನು ಒಂದು ಸಾಧನಗಳು ಬೇಕು ಅದು ಮಾಡಿಕೊಡುತ್ತೆ ಸರ್ಕಾರ, ಆಯ್ತಲ್ಲ, ಮಾಡಿಕೊಡುತ್ತೆ. ಆದರೆ ಇಂಗ್ಲೆಂಡ್ನವರು ನಮ್ಮ ದೇಶದ ಮೇಲೆ ಆಳ್ವಿಕೆ ಮಾಡುವಾಗ ಸೊ ಈ ರೀತಿಯ ಒಂದು ಜನರಿಗೆ ಪ್ರತಿಕ್ರಿಯಿಸುವ ಒಂದು ಧೋರಣೆ ಅವ್ರ ಹತ್ರ ಇರಲಿಲ್ಲ. ಅಂದರೆ ಕಂದಾಯ ಯಾಕೆ ವಸೂಲು ಮಾಡ್ತೀವಿ ಅಂತ ಹೇಳಿದ್ರೆ ಇದು ನಮ್ಮ ಹಕ್ಕು ಅಂತ ಭಾವಿಸ್ಕೊಂಡಿದ್ರು ವಿನಃ ಆ ಕಂದಾಯ ವಸೂಲು ಮಾಡಿದ ನಂತರ, ತೆರಿಗೆಯನ್ನು ವಸೂಲು ಮಾಡಿದ ನಂತರ ಜನಕ್ಕೆ ಸೇವೆ ಕೊಡಬೇಕು ಅಂತ ಹೇಳ್ಬಿಟ್ಟು ಎಂದೂ ಕೂಡ ಅವರು ಏನು ಮಾಡಲಿಲ್ಲ, ಯೋಚನೆಯನ್ನು ಮಾಡಲಿಲ್ಲ. ದ ಮಿಸರಿ ಆ್ಯಂಡ್ ಸಫರಿಂಗ್ ಕಾಸ್ ಬೈ ಫ್ಯಾಮಿನ್ಸ್. ಮತ್ತು 1896-8ರಲ್ಲಿ 2 ವರ್ಷ ಬಂಗಾಳದಲ್ಲಿ, ಕೇಂದ್ರ ಪ್ರಾಂತ್ಯಗಳಲ್ಲಿ, ಮತ್ತು UPಯಲ್ಲಿ ಐತಲ್ಲ ಬಹಳ ಭೀಕರವಾದ ಬರಗಾಲ ಆಗುತ್ತೆ. ಆ ಬರಗಾಲದಲ್ಲಿ ಜನ ಏನು ಅನುಭವಿಸಿದ್ರಲ್ಲ, ಸಮಸ್ಯೆಗಳು ಅನುಭವಿಸಿಲ್ಲ, ಅದು ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ದ್ವೇಷದ ಮನೋಭಾವ ಯುವ ಪೀಳಿಗೆಯ ನಾಯಕರಲ್ಲಿ ಏನಾಗುತ್ತೆ ಬೆಳೆಯುತ್ತೆ. ಅದೇ ರೀತಿಯಲ್ಲಿ ಬ್ಯಾಬನಿಕ್ ಪ್ಲೇಗ್, ಈ ಕಡೆ ಬರಗಾಲ. ಸೊ ಈ ನಂತರದಲ್ಲಿ ಏನಾಗುತ್ತೆ ಬಗೋನಿಕ್ ಪ್ಲೇಗ್, ಪ್ಲೇಗ್ ಕಾಯಿಲೆ ಶುರು ಆಗುತ್ತೆ. ಊರೇ ಜನ ಸತ್ತು ಹೋಗ್ತಾ ಇದ್ರು. ಸರ್ಕಾರ ಯಾವುದೇ ರೀತಿಯ ಅದರಲ್ಲಿ ತಡೆಗಟ್ಟುವ ಪ್ರಯತ್ನ ಮಾಡಿರಲಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ ಆಯ್ತಾ. ಇದರಿಂದ ಕೂಡ ಏನಾಗುತ್ತೆ ತೀವ್ರಗಾಮಿ ಪಂಥ ಬೆಳೀಲಿಕ್ಕೆ ಕಾರಣವಾಗುತ್ತೆ. 4ನೇದು, ಇಲ್ ಟ್ರೀಟ್ಮೆಂಟ್ ಮೆಟೆಡ್ ಔಟ್ ಟು ಇಂಡಿಯನ್ಸ್ ಇನ್ ಫಾರಿನ್ ಕಂಟ್ರೀಸ್, ಫಾರ್ ಎಕ್ಸಾಂಪಲ್ ಇನ್ ಸೌತ್ ಆಫ್ರಿಕಾ. ಸೊ ಬೇರೆ ದೇಶಗಳಲ್ಲಿ ಭಾರತೀಯರಿಗೆ ಯಾವ ರೀತಿಯಲ್ಲಿ ತಾರತಮ್ಯದ ವರ್ತನೆ ಅವರು ಅನುಭವಿಸಿದ್ರು, ಅದರಲ್ಲಿ ಪ್ರಮುಖವಾಗಿ ದಕ್ಷಿಣ ಆಫ್ರಿಕಾದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಬಹಳಷ್ಟು ಅವರು ಕಾಯ್ದೆಗಳು ಮಾಡ್ತಾರೆ. ಮ್ಯಾರೇಜ್ ಆಗಬೇಕಿದ್ರೆ ರಿಜಿಸ್ಟ್ರೇಷನ್ ಮಾಡಬೇಕು, ಅದೇ ರೀತಿಯಲ್ಲಿ ಇಂಡೇಂಜರ್ ಲೇಬರ್ಸು, ಆ ವಿಷಯ ಬಹಳಷ್ಟು ಸಮಸ್ಯೆಗಳು. ಒಂದು ರೀತಿಯಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಭಾರತೀಯರು ಅಂತ ಹೇಳಿದ್ರೆ ಒಂದು 2ನೇ ದರ್ಜೆಯ ಮನುಷ್ಯರು ಅಂತ ಭಾವಿಸ್ತಾ ಇದ್ರು. ಇವೆಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ನಮ್ಮ ಸರ್ಕಾರ ಇದ್ದರೆ ನಮ್ಮ ಜನರನ್ನು ರಕ್ಷಣೆ ಮಾಡುವ ಕೆಲಸ ನಾವು ಮಾಡಬಹುದಾಗಿತ್ತು. ಆದರೆ ನಮ್ಮ ದೇಶದಲ್ಲಿ ನಮ್ಮ ಸರ್ಕಾರ ಇಲ್ವಲ್ಲ. ಆ ಕಾರಣದಿಂದ ಯುರೋಪಲ್ಲಿ ನಮ್ಮ ದೇಶದ ಜನರು ಏನಪ್ಪ ಅಂದರೆ ಅವಮಾನ ಅನುಭವಿಸ್ತಾ ಇದ್ರು. ದಕ್ಷಿಣ ಭಾರತದಲ್ಲೂ ಕೂಡ ನಮ್ಮ ದೇಶದ ಜನ ಅವಮಾನವನ್ನು ಅನುಸರಿಸ್ತಾ ಇದ್ರು. ನೆಕ್ಸ್ಟ್ 5th ಒನ್, ಪಾರ್ಟಿಷನ್ ಆಫ್ ಬೆಂಗಾಲ್ 1905. 1905ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬಂಗಾಲಿನ ವಿಭಜನೆ ಆಗುತ್ತೆ. ಯಾಕೋಸ್ಕರ ಬೆಂಗಾಲಿನ ವಿಭಜನೆ ಒಂದು ದೊಡ್ಡ ವಿಷಯ ಆಯಿತು ಅಂತ ಹೇಳಿದ್ರೆ
ಆಡಳಿತ ವಿಚಾರವಾಗಿ ಏನಾದರೂ ಬಂಗಾಲಿನ ವಿಭಜನೆ ಮಾಡಿದಿದ್ದರೆ ಅದು ಓಕೆ, ಸಮಸ್ಯೆ ಏನು ಇರಲಿಲ್ಲ. ಆದರೆ ಇಂಗ್ಲೆಂಡ್ ಸರ್ಕಾರ ಬೆಂಗಾಲನ್ನು ವಿಭಜಿಸಿದ್ದು ಏನಪ್ಪ ಅಂತ ಹೇಳಿದ್ರೆ ಧರ್ಮದ ಆಧಾರದ ಮೇಲೆ. ಬಂಗಾಲ್, ಈಸ್ಟ್ ಬೆಂಗಾಲ್ ಮತ್ತು ವೆಸ್ಟ್ ಬೆಂಗಾಲ್ ಅಂತ ಹೇಳ್ಬಿಟ್ಟು, ವೆಸ್ಟ್ ಬೆಂಗಾಲಲ್ಲಿ ಹಿಂದೂ ಬಹುಸಂಖ್ಯಾತ ಪ್ರಾಂತ್ಯ ಬಂಗಾಲ್, ಈಸ್ಟ್ ಬಂಗಾಲದಲ್ಲಿ ಮುಸಲ್ಮಾನ್ ಬಹುಸಂಖ್ಯಾತ ಬಂಗಾಲ್. ಅಂದರೆ ಧರ್ಮದ ಆಧಾರದ ಮೇಲೆ ಬಂಗಾಲಿ ಜನಾಂಗದವನ್ನು ವಿಭಜಿಸುವ ಪ್ರಯತ್ನ ಮಾಡಿದ್ರು. ಸೊ ನಂತರದಲ್ಲಿ ಬರೀ ತೀರುಗಾಮಿಗಳು ಅಲ್ಲ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕೂಡ ಅದನ್ನು ವಿರೋಧ ಮಾಡುತ್ತೆ. ಅದೇ ರೀತಿಯಲ್ಲಿ ಕ್ರಾಂತಿಕಾರಿ ಸಂಘಟನೆಗಳು ಅದನ್ನು ವಿರೋಧ ಮಾಡುತ್ತೆ. ಸೊ ಇವೆಲ್ಲ ಬಂಗಾಲಿನ ವಿಭಜನೆ ಏನಿದೆಲ್ಲ ಅದು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ತೀರುಗಾಮಿ ಪಂಥವನ್ನು ಬೆಳೆಯೋಕ್ಕೆ ಕಾರಣವಾಗುತ್ತೆ. ಆರನೇದು, ದ ಇಂಪೆರಿಯಲಿಸ್ಟಿಕ್ ಪಾಲಿಸೀಸ್ ಫಾಲೋಡ್ ಬೈ ಲಾರ್ಡ್ ಕರ್ಜನ್. ಸೊ ಲಾರ್ಡ್ ಕರ್ಜನ್ ಅವರು ಇದರಲ್ಲ ಸಾಮ್ರಾಜ್ಯಶಾಹಿ ನೀತಿಯನ್ನು ಅನುಸರಿಸ್ತಾ ಇದ್ರು. ಅನುಸರಿಸಿ ಬಹಳಷ್ಟು ಕಾಯ್ದೆಗಳನ್ನು ತಂದಿದ್ರು ಅವರು. ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್, ಕಲ್ಕತ್ತಾ ಕಾರ್ಪೊರೇಷನ್ ಆ್ಯಕ್ಟ್, ಇಂಡಿಯನ್ ಯೂನಿವರ್ಸಿಟಿ ಆ್ಯಕ್ಟ್, ಇವೆಲ್ಲ ಏನಪ್ಪ ಅಂತ ಹೇಳಿದ್ರೆ ಜನ ವಿರೋಧಿ ಕಾಯ್ದೆಗಳು. ಅಂದರೆ ಜನ ಪರವಾಗಿ ಅಲ್ಲ, ಜನ ವಿರೋಧಿ ಕಾಯ್ದೆಗಳು. ಸೊ ಇದರಿಂದ ಜನಕ್ಕೆ ಬಹಳಷ್ಟು ಸಮಸ್ಯೆ ಆಗಿತ್ತು. ಸೊ ಇವೆಲ್ಲ ಕಾರಣದಿಂದ ಏನಾಯ್ತಪ್ಪ ಅಂತ ಹೇಳಿದ್ರೆ ಒಂದು ದ್ವೇಷದ ಮನೋಭಾವ ಬೆಳೆಯುತ್ತೆ. ಯಾರ ವಿರುದ್ಧ? ಸರ್ಕಾರದ ವಿರುದ್ಧ. ಆ ದ್ವೇಷದ ಅಂದರೆ ಸರ್ಕಾರದ ವಿರುದ್ಧವಾದ ಒಂದು ಮನೋಭಾವ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಲ್ಲಿ ಇನ್ನೊಂದು ವರ್ಗವನ್ನು ಹುಟ್ಟಲಿಕ್ಕೆ ಏನಾಗುತ್ತೆ ಅಂದರೆ ಕಾರಣವಾಗುತ್ತೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ ತೀವ್ರಗಾಮಿಗಳು. ದಿಸ್ ಈಸ್ ದ ರೀಸನ್ ಹೌ this became a reason for the rise of extremism within the Indian National Congress. Next, causes for the rise of extremists in the Indian National Congress. And seventh one, the Western education and influence of contemporary events. ಸೊ ಇನ್ನೊಂದು ಏನಪ್ಪ ಅಂದರೆ ಪಾಶ್ಚಾತ್ಯ ಶಿಕ್ಷಣ ಮತ್ತು ಸಮಕಾಲೀನ ಬೆಳವಣಿಗೆಯ ಸನ್ನಿವೇಶಗಳು. ಸೊ ಒಂದು ಪಾಶ್ಚಾತ್ಯ ಶಿಕ್ಷಣದಲ್ಲಿ ನಮ್ಮ ಯುವಕರಿಗೆ ಏನು ಹೇಳಿಕೊಡ್ತು ಅಂತ ಹೇಳಿದ್ರೆ, ಒಂದು ಪ್ರಜಾಪ್ರಭುತ್ವದ ಬಗ್ಗೆ ಕಲಿತಾರೆ, ಒಂದು ಹಕ್ಕುಗಳು ಕರ್ತವ್ಯಗಳ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ. ಅದೇ ರೀತಿಯಲ್ಲಿ ಏನಪ್ಪ ಅಂದರೆ ಇಟಲಿ ಏಕೀಕರಣ, ಜರ್ಮನಿ ಏಕೀಕರಣ, ಇಂಗ್ಲೆಂಡಿನ 1688 ರಕ್ತರಹಿತ ಕ್ರಾಂತಿ, ಅದೇ ರೀತಿಯಲ್ಲಿ ಫ್ರೆಂಚ್ ಕ್ರಾಂತಿ, ಇವೆಲ್ಲ ಏನಪ್ಪ ಅಂದರೆ ಪ್ರಗತಿಪರ ವಿಷಯಗಳು ಏನಾಗುತ್ತೆ ಅಂದರೆ ನಮ್ಮ ಯುವಕರಿಗೆ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಒಂದು ಪುಟ್ಟ ದೇಶ ಜಪಾನ್ ಬೃಹತ್ ದೇಶವಾದ ರಷ್ಯಾವನ್ನು ಯುದ್ಧದಲ್ಲಿ ಸೋಲಿಸುತ್ತೆ ಅಂತ ಹೇಳಿದ್ರೆ ನಾವು ಸಂಘಟಿತರಾಗ್ಬಿಟ್ಟು ನಾವು ಯಾಕೆ ಇಂಗ್ಲೆಂಡನ್ನು ಸೋಲಿಸಿ ನಮ್ಮ ಭಾರತೀಯರ ಆಳ್ವಿಕೆಯಲ್ಲಿ ತರಬಾರ್ದು ಅಂತ ಹೇಳ್ಬಿಟ್ಟು ಒಂದೇನಾಗುತ್ತೆ ಅಂತ ಹೇಳಿದ್ರೆ ಮನೋಭಾವ ಬೆಳೆಯುತ್ತೆ. ಎಂಟನೇದು, ರೈಸ್ ಆಫ್ ಯಂಗ್ ಲೀಡರ್ಸ್ ಲೈಕ್ BG Tilak, Bipin Chandrapal, Lalalipath Rai. ಸೊ ಹೊಸ ಯುವ ನಾಯಕಗಳ ಏಳಿಗೆ. ಅದರಲ್ಲಿ 3 ಹೆಸರುಗಳು ಪ್ರಮುಖವಾಗಿರುತ್ತೆ. ಒಂದು ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್, ಲಾಲಾ ಲಜಪತ್ ರಾಯ್. ಸೊ ಆಯ್ತಲ್ಲ, ಇವರ ಒಂದು ಧೋರಣೆ ಏನಪ್ಪ ಅಂತ ಹೇಳಿದ್ರೆ ಇವರಿಗೆ ಸಂವಿಧಾನಬದ್ಧ ಹೋರಾಟ ಅಥವಾ ಏನೋ 3 ಪೀಸ್ ಮೆಥಡ್ ಆಫ್ ಫೈಟಿಂಗ್ ಇದೆಯಲ್ಲ ಅದರಲ್ಲಿ ಅವ್ರ ನಂಬಿಕೆ ಬಹಳ ಕಮ್ಮಿ ಇತ್ತು. ಅವರು ಏನಪ್ಪ ಅಂತ ಹೇಳಿದ್ರೆ ಡೈರೆಕ್ಟ್ ದ ಫೈಟ್ ಶುಡ್ ಬಿ ಡೈರೆಕ್ಟ್ ಅಗೇನ್ಸ್ಟ್ ದ ಇಂಗ್ಲಿಷ್ ಪೀಪಲ್. ದಿಸ್ ವಾಸ್ ದೇರ್ ಐಡಿಯಾ. ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ ತೀವ್ರಗಾಮಿ ಬೆಳಲಿಕ್ಕೆ ಕಾರಣವಾಗುತ್ತೆ. 9ನೇದು, ಐಡಿಯಾ ಆಫ್ ಸ್ವರಾಜ್ ಆಫ್ ಯಂಗ್ ಲೀಡರ್. ಸೊ ಇಲ್ಲಿ ನಾನು ಬಾಲ್ ಗಂಗಾಧರ್ ತಿಲಕ್ ಅವರ ಒಂದು ಸ್ಟೇಟ್ಮೆಂಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ವರಾಜ್ ಈಸ್ ಮೈ ಬರ್ತ್ ರೈಟ್, ಐ ವಿಲ್ ಹ್ಯಾವ್ ಇಟ್. ಅಂದರೆ ಲಾಲಾ ಲಜಪತ್ ರಾಯ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಸ್ವರಾಜ್ ಅನ್ನೋದು ನನ್ನ ಜನ್ಮಸಿದ್ಧ ಹಕ್ಕು, ಅದು ನಾನು ಪಡಿತೀನಿ. ಆಯ್ತಲ್ಲ. ಸೊ ಅಂದರೆ ಭಾರತದಲ್ಲಿ ಭಾರತೀಯರು ಸ್ವಾತಂತ್ರ್ಯವಾಗಿರಬೇಕು. ಅನೇ ಬೇಸ್ ಅಂತ ಹೇಳ್ತಾರೆ ಐರ್ಲೆಂಡ್ ವಿಷಯವಾಗಿ. ಇಫ್ ಐರಿಷ್ ಪೀಪಲ್ ಆರ್ ಫ್ರೀ ಇನ್ ಐರ್ಲೆಂಡ್, ಇಂಗ್ಲಿಷ್ ಪೀಪಲ್ ಆರ್ ಫ್ರೀ ಇನ್ ಇಂಗ್ಲೆಂಡ್, ಫ್ರೆಂಚ್ ಪೀಪಲ್ ಆರ್ ಫ್ರೀ ಇನ್ ಫ್ರಾನ್ಸ್, ವೈ ನಾಟ್ ಇಂಡಿಯನ್ಸ್ ಆರ್ ಫ್ರೀ ಇನ್ ಇಂಡಿಯಾ? So this was the arguments, and this type of mentality and thinking so led the people to follow the extremist path to get their victories. So next thing is the policies. First one, more policies, ನೀತಿಗಳು.
more emphasis on the development and self-reliance among Indians. ಸೊ ಜಾಸ್ತಿ ಏನಪ್ಪ ಅಂತ ಹೇಳಿದ್ರೆ ಭಾರತೀಯರು ಅಂದರೆ ಮೋರ್ ಎಂಫಸಿಸ್ ಆನ್ ದ ಡೆವಲಪ್ಮೆಂಟ್ ಆ್ಯಂಡ್ ಸೆಲ್ಫ್ ರಿಲಯನ್ಸ್ ಅಮಾಂಗ್ ಇಂಡಿಯನ್ಸ್. ಭಾರತೀಯರಲ್ಲಿ ಅಭಿವೃದ್ಧಿ ಮತ್ತು ಸ್ವಾವಲಂಬನೆ ಕುರಿತು ಜಾಸ್ತಿ ಏನು ಮಾಡ್ತಾರೆ, ಒತ್ತನ್ನು ಕೊಡ್ತಾರೆ. ಇದರಲ್ಲಿ ಒತ್ತನ್ನು ಕೊಡ್ತಾರೆ. ಸೊ ವಾಟ್ ಇಟ್ ಮೀನ್ಸ್ ಮೋರ್ ಎಂಫಸಿಸ್ ಆನ್ ಡೆವಲಪ್ಮೆಂಟ್. ಸೊ ಡೆವಲಪ್ಮೆಂಟ್ ಈಸ್ ಯರ್ material, maybe the material development or intellectual development. Self-reliance, so nobody will help Indians to fight against the British people. We only are responsible for our slavery, and we need to fight against the British to free our people from the British clutches. These are the ideologies developed among the youth leaders of Indian National Congress at that time. Second one, Swadeshi is the another important aspect of extremist movement. ಅಂದರೆ ಈ ತೀವ್ರಗಾಮಿ ಚಳುವಳಿಯ ಇನ್ನೊಂದು ಅತ್ಯಂತ ಪ್ರಮುಖವಾದ ಒಂದು ಅಂಶ ಏನಪ್ಪ ಅಂತ ಹೇಳಿದ್ರೆ ಸ್ವದೇಶಿ. ಅಂದರೆ ಸ್ವದೇಶಿ ಸೆಲ್ಫ್ ರೂಲ್ ಅಂತ ಹೇಳ್ಬಿಟ್ಟು ಸ್ವದೇಶಿ. ಫಾರ್ ಎಕ್ಸಾಂಪಲ್, ನಾನು ಈಗಲೇ ಹೇಳಿದೆ, ಅನ್ಯ ಬೆಸೆಂಟ್ ಅವ್ರು ಹೇಳ್ತಾರೆ ಏನಪ್ಪ ಅಂತ ಹೇಳಿದ್ರೆ, ಇಫ್ ದ ಇಂಗ್ಲಿಷ್ ಪೀಪಲ್ ಆರ್ ಫ್ರೀ ಇನ್ ಇಂಗ್ಲೆಂಡ್, ವೈ ನಾಟ್ ಇಂಡಿಯನ್ಸ್ ಆರ್ ಫ್ರೀ ಇನ್ ಇಂಡಿಯಾ? That means self-rule. Those who are the resident of this country, they are responsible for the administration of this country. They only can rule over this land, not the foreigners. So this ideology, this mentality develop. And how this Swadeshi things develop makes the difference. For example, what is the might of England? It's trade. And most of this business relates to England. They whatever industrial production there in England, so the ready market is there in India. The extremist leaders, they argues that if we start using only the Indian made products, maybe the clothes or any other things, so and if we follow the Swadeshi or whatever produced in India, we use it, if Indian use, so the English commercial superiority will crumble, and ultimately they accept to leave India. So this is their ideology. The next is third one, national scheme of education, which was to replace the government controlled university and colleges. Next ಏನಪ್ಪ ಅಂತ ಹೇಳಿದ್ರೆ, ರಾಷ್ಟ್ರೀಯ ಶಿಕ್ಷಣ ವ್ಯವಸ್ಥೆಯನ್ನು ಅಂದರೆ ನೀತಿಯನ್ನು ತರಬೇಕು. ಯಾಕೆ ಅಂತ ಹೇಳಿದ್ರೆ, ಒಂದು ವೇಳೆ ನಾವು ಸ್ವದೇಶಿ ಮುಖಾಂತರ ನಮ್ಮ ವಿದ್ಯಾರ್ಥಿಗಳನ್ನು, ನಮ್ಮ ಮಕ್ಕಳನ್ನು ನಾವು ಒಂದು ವೇಳೆ ಸರ್ಕಾರ ನಡೆಸುವಂತಹ ಶಾಲೆಗಳಲ್ಲಿ, ಕಾಲೇಜುಗಳಿಂದ ಹೊರಗೆ ತಂದು ಅವ್ರಿಗೆ ಶಿಕ್ಷಣ ಕೊಡಬೇಕಲ್ಲ, ದೇಶೀಯ ಶಿಕ್ಷಣವನ್ನು ಕೊಡಬೇಕು, ಅವ್ರಿಗೆ ಸ್ವದೇಶಿ ಶಿಕ್ಷಣವನ್ನು ಕೊಡಬೇಕು. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ನ್ಯಾಷನಲ್ ಸ್ಕೀಮ್ ಆಫ್ ಎಜುಕೇಷನ್ ಮಾಡ್ತಾರೆ. ಯಾವ ರೀತಿ ಸರ್ಕಾರದ ಶಾಲೆಗಳು ಇರುತ್ತೆ, ಇವರು ಕೂಡ ಸ್ವಾತಂತ್ರ್ಯ ಸಂಗ್ರಾಮವು ಕೂಡ ಏನು ಮಾಡ್ತಾರೆ, ಭಾರತದ ಬೇರೆ ಬೇರೆ ಕಡೆ ಏನು ಮಾಡ್ತಾರೆ, ಶಿಕ್ಷಣ ಸಂಸ್ಥೆಗಳನ್ನು ಮಾಡ್ತಾರೆ. ಅಂದರೆ ಬೆಂಗಾಲ್ದಲ್ಲಿ ನ್ಯಾಷನಲ್ ಕಾಲೇಜ್, ನ್ಯಾಷನಲ್ ಎಜುಕೇಷನ್ ಸೊಸೈಟಿ. In the same way in Karnataka and in different parts of India, they started different educational institution and colleges. So why means here, those who boycott the Western education or English managed education, so they should get the alternate facility for getting the education. For this reason, this extremist people, they started the national scheme of education. Fourth one, progressive resistance and non-cooperation. ಸೊ ಈ ಪ್ರತಿಭಟನೆ ಇದೆಲ್ಲ ಪ್ರಗತಿಪರವಾಗಿರಬೇಕು ಮತ್ತು ಅಸಹಕಾರ ರೀತಿಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಉದಾಹರಣೆಗೆ ಬಾಲ್ ಗಂಗಾಧರ್ ತಿಲಕ್ನವರು ಯಾವಾಗ ಏನಪ್ಪ ಅಂತ ಹೇಳಿದ್ರೆ ಹೋಮ್ ರೂಲ್ ಮೂವ್ಮೆಂಟ್ ಶುರು ಮಾಡ್ತಾರೆ. ಇದು ವ್ಯವಸ್ಥಿತವಾದ ಹೋರಾಟ. ಇದು ವ್ಯವಸ್ಥಿತವಾದ ಏನು, ಆ ಹೋರಾಟದಲ್ಲಿ ನಾವು ಟ್ಯಾಕ್ಸ್ ಕೊಡಲ್ಲ, ಭೂ ಕಂದಾಯ ಕೊಡಲ್ಲ, ನೀವು ಹೇಳಿದಂತಹ ಬೆಲೆಯನ್ನು ನಾವು ಬೆಳೆಯಲ್ಲ, ನಮ್ಗೆ ಯಾವ್ದು ಬೇಕೋ ಅದು ಬೆಳಿತೀವಿ, ನಾವು ಸ್ವದೇಶಿ ಬಟ್ಟೆಯನ್ನು ಖರೀದಿ ಮಾಡ್ತೀವಿ, ನಿಮ್ಮ ದೇಶದ ಬಟ್ಟೆಯನ್ನು ಖರೀದಿ ಮಾಡಲ್ಲ. ಸೊ ಈ ರೀತಿ ಏನಪ್ಪ ಅಂತ ಹೇಳಿದ್ರೆ ಒಂದು ಪ್ರಗತಿಪರ ಒಂದು ಹೋರಾಟದ ಬಗ್ಗೆ, ಅಸಹಕಾರದ ಬಗ್ಗೆ ಏನಾಗ್ತದೆ ಅವ್ರ ಮಾತನ್ನು ಹೇಳ್ತಾರೆ.
ಸೊ ಫಿಫ್ತ್ ಒನ್, ದೇ ಹ್ಯಾಡ್ ಫೇತ್ ಇನ್ ಯೂಸ್ ಆಫ್ ಫೋರ್ಸ್ ವೆನ್ ಎವರ್ ಇಟ್ ಈಸ್ ರಿಕ್ವೈರ್ಡ್. ಸೊ ಈ ಯಾವುದಾದ್ರೂ ಸತಿ ಅಗತ್ಯ ಬಿದ್ದರೆ ನಾವು ಬಲ ಪ್ರಯೋಗ ಕೂಡ ಮಾಡೋದ್ರಲ್ಲಿ ನಂಬಿಕೆ ಇರುತ್ತೆ ನಮ್ಮದು ಆಯಿತಾ ಹೇಳ್ತಾರೆ. ಬಲ ಪ್ರಯೋಗ ಮಾಡೋಕ್ಕೂ ಕೂಡ ನಾವು ಅನುಮತಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ನೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ದೀಸ್ ಆರ್ ದ ಪಾಯಿಂಟ್ಸ್. ನೆಕ್ಸ್ಟ್ ಈಸ್ ಎಕ್ಸ್ಟ್ರೀಮಿಸ್ಟ್ ಸೂರತ್ ಸ್ಪ್ಲಿಟ್ ಇದೆಲ್ಲ. ಇದರಲ್ಲಿ ಪ್ರಮುಖವಾದದ್ದು ಸೂರತ್ ಸ್ಪ್ಲಿಟ್ ಅಂತ ಹೇಳ್ಬಿಟ್ಟು 1907 ಆಗುತ್ತೆ. ಸೂರತ್ ಸೆಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್ ಹೆಲ್ಡ್ ಇನ್ 1907. 1907 ಸೂರತ್ ಕಾಂಗ್ರೆಸ್ ಅಧಿವೇಶನ ಏನಾಗುತ್ತೆ ಅಂತ ಹೇಳಿದ್ರೆ ಭಾರತದಲ್ಲಿ ನಡೆಯುತ್ತೆ. ಅದು ಗುಜರಾತಿನ ಸೂರತ್ತಲ್ಲಿ. ಸೊ ದೇರ್ ವಾಸ್ ಎ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಆನ್ ಸೆಲೆಕ್ಷನ್ ಆಫ್ ಪ್ರೆಸಿಡೆಂಟ್. ಅಂದರೆ ಆ ಕಾಂಗ್ರೆಸ್ಸಿನ ಅಧ್ಯಕ್ಷರನ್ನು ಆಯ್ಕೆ ಮಾಡೋದರಲ್ಲಿ ಭಿನ್ನ ಭಿನ್ನ ಒಪಿನಿಯನ್ಸ್, ಭಿನ್ನ ಭಿನ್ನ ನಂಬಿಕೆಗಳು ಇತ್ತು. ಸೊ ಮಾಡ್ರೇಟ್ಸ್ ಅಂದರೆ ಮಂದಗಾಮಿಗಳು, ಮಾಡ್ರೇಟ್ ವಾಂಟೆಡ್ ರಾಶ್ ಬಿಹಾರಿ ಘೋಷ್. ಮಂದಗಾಮಿಗಳು ಯಾರನ್ನು ಬಯಸ್ತಾ ಇದ್ರು? ರಾಶ್ ಬಿಹಾರಿ ಘೋಷ್ ಏನಾಗಬೇಕು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಾಯಕರಾಗಬೇಕು ಅಂತ ಹೇಳ್ತಾರೆ, ಅಧ್ಯಕ್ಷರು ಆಗಬೇಕು ಅಂತ ಹೇಳ್ತಾರೆ. ಆದರೆ ತೀವ್ರಗಾಮಿಗಳು ಇಲ್ಲ, ದೇ ವಾಂಟ್ ಲಾಲಾಲಜಪತ್ ರಾಯ್ ಆಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಲಾಲಾಲಜಪತ್ ರಾಯ್ ಅವರು ಏನಾಗಬೇಕು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಆಗಬೇಕು ಅಂತ ಹೇಳ್ಬಿಟ್ಟು ಇದಾಗುತ್ತೆ. ಇದು ಏನಾಗುತ್ತೆ, ಭಿನ್ನತೆಗೆ ಕಾರಣ ಆಗುತ್ತೆ. ನಂತರದಲ್ಲಿ ಲೇಟರ್ ಡಾಕ್ಟರ್ ಘೋಷ್ ವಾಸ್ ಸೆಲೆಕ್ಟೆಡ್ ವಿಚ್ ಸ್ಟ್ರಾಂಗ್ಲಿ ಅಪೋಸ್ ಬೈ ಎಕ್ಸ್ಟ್ರೀಮಿಸ್ಟ್. ನಂತರದಲ್ಲಿ ಡಾಕ್ಟರ್ ಘೋಷ್ನವರು ಏನಾಗ್ತಾರೆ, ಆಯ್ಕೆ ಆಗ್ತಾರೆ. ಆದರೆ ತೀವ್ರಗಾಮಿಗಳು ಏನು ಮಾಡ್ತಾರೆ, ಅದು ವಿರೋಧಿಸ್ತಾರೆ, ಸಂಪೂರ್ಣವಾಗಿ ವಿರೋಧಿಸ್ತಾರೆ. ಸೊ ಆಫ್ಟರ್ ದಿಸ್ ರೂಲ್ ವಾಸ್ ಮೇಡ್, ಅದಾಗಿದ ನಂತರ ಈ ಕಾಂಗ್ರೆಸ್ಸಲ್ಲಿ ಅಂದರೆ ಅಧಿವೇಶನದಲ್ಲಿ ಸಾಕಷ್ಟು ಗೊಂದಲ, ಪ್ರತಿಭಟನೆ ಆಗಿತ್ತು, ಮಂದಗಾಮಿ ತೀವ್ರಗಾಮಿ ಅಂತ ಶುರು ಆಗಿತ್ತಲ್ಲ. ನಂತರದಲ್ಲಿ ಆಫ್ಟರ್ ದಿಸ್ ರೂಲ್ ವಾಸ್ ಮೇಡ್ ದ್ಯಾಟ್ ದೋಸ್ ಹೂ ಹ್ಯಾವ್ ಫೇತ್ ಇನ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕಾನ್ಸ್ಟಿಟ್ಯೂಷನ್ ವಿಲ್ ಬಿ ಅಲೌಡ್ ಟು ಬಿ ದ ಡೆಲಿಗೇಟ್. ಅವ್ರ ನಂತರದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅವರು ಪ್ರತಿನಿಧಿಯಾಗಿ ನಮ್ಮ ಅಧಿವೇಶನಕ್ಕೆ ಬರೋರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸಂವಿಧಾನದಲ್ಲಿ ಸಂಪೂರ್ಣ ನಂಬಿಕೆ ಇದ್ದವರು ಮಾತ್ರ ಅಧಿವೇಶನಕ್ಕೆ ಬರಬಹುದು ಅಂತ ಬಿಟ್ಟು ಹೇಳ್ತಾರೆ. By this way, Indian National Congress was divided into two factions, that is moderates and extremists. ಈ ರೀತಿಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎರಡು ಭಾಗದಲ್ಲಿ ವಿಭಜನೆ ಆಗುತ್ತೆ. ಒಂದು ಮಂದಗಾಮಿಗಳು, ಇನ್ನೊಂದು ತೀವ್ರಗಾಮಿಗಳು. ಆಯ್ತಲ್ಲ. ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ವಿ ಡಿಸ್ಕಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.